1 ಕಪ್ ಅವಲಕ್ಕಿ 2 ಈರುಳ್ಳಿ ಇದ್ರೆ ಸಾಕು ನೋಡ್ರಿ. ಸುಲಭವಾಗಿ ರುಚಿಕರವಾಗಿರುವಂತ ಈವ್ನಿಂಗ್ ಸ್ನಾಕ್ಸ್ ಮಾಡ್ಬೋದು ನೋಡ್ರಿ. ಬರೀ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಣಂತ್ರಿ. ಇಲ್ಲಿ ನೋಡ್ರಿ, ಒಂದು ಬೌಲಿಗೆ ನಾನು 1 ಕಪ್ ಆಗುವಷ್ಟು ದಪ್ಪ ಅವಲಕ್ಕಿ ಹಾಕೊಂಡಿನ್ರಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಒಂದ್ 2 ರಿಂದ 3 ಸರ್ತಿ ಸ್ವಲ್ಪ ಸ್ವಚ್ಛಗೆ ತೊಳೆದು ಇನ್ನ ಸ್ವಲ್ಪ ನೀರ್ ಹಾಕಿ ಇದನ್ನ ಒಂದ್ 2 ನಿಮಿಷ ನೆನ್ಸಿಟ್ಕೊಳ್ಳೋಮಂತ್ರಿ. ಒಂದ್ 2 ನಿಮಿಷ ನೆನ್ಸ್ಕೊಂಡ್ರೆ ಅವಲಕ್ಕಿ ಅನ್ನೋದು ಸಾಫ್ಟ್ ಆಗಿ ಆಗ್ಬಿಡ್ತೈತ್ರಿ. ನೋಡ್ತಾ ಇರ್ಬೋದ್ರಿ, ಈ ರೀತಿ ಸಾಫ್ಟ್ ಆಗನ ನಾವೇನ್ ಮಾಡೋಮ್ರಿ, ಅವಲಕ್ಕಿ ಒಳಗಿನೆಲ್ಲ ನೀರ್ ತೆಗೆದು ಸ್ವಲ್ಪ ಕೈಲೇ ಈ ರೀತಿ ಒತ್ತೆಗೆ ಹಿಂಡಿ ನಾವೇನ್ ಹೆಚ್ಚಿಟ್ಟಿರ್ತೀವಲ್ರಿ ಈರುಳ್ಳಿನ, ಈರುಳ್ಳಿ ಒಳಗ ಅಥವಾ ಉಳ್ಳಾಗಡ್ಡಿ ಒಳಗ ಈ ಅವಲಕ್ಕಿನ ಹಾಕತ್ತೀನಿ ನೋಡ್ರಿ. ಈ ರೀತಿ ಮಾಡೋದ್ರಿಂದ ನಾವು ಮಾಡಿರುವಂತ ಸ್ನಾಕ್ಸ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತೈತ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಒಂದ್ ಅರ್ಧ ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನ್ರಿ. ಅದೇ ರೀತಿ ಒಂದ್ ಅರ್ಧ ಕಪ್ ಆಗೋಷ್ಟು ನಾನು ಕಡಲೆ ಹಿಟ್ಟು ಕೂಡ ಹಾಕೋತಾ ಇದ್ದೀನ್ರಿ. ಅಕ್ಕಿ ಹಿಟ್ಟು ಇಲ್ಲ ಅಂದ್ರ ನೀವೇನ್ ಮಾಡ್ಬೇಕ್ರಿ, ಮೈದಾ ಹಿಟ್ಟು ಕೂಡ ಹಾಕೋಬಹುದು ನೋಡ್ರಿ. ನಾನು ಇಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡಿನ್ರಿ. ಅದೇ ರೀತಿ ಒಂದ್ ½ ಟೀ ಸ್ಪೂನ್ ಆಗೋಷ್ಟು ಅಜ್ವೇನ ಕೈಲೇ ತಿಕ್ಕಿ ಹಾಕೋತಾ ಇದೀನಿ ನೋಡ್ರಿ. ಸಣ್ಣದಾಗಿ ಹೆಚ್ಚಿರುವಂತ ಹಸಿಮೆಣಸಿನಕಾಯಿ ಕೂಡ ಹಾಕೊಳತ್ತೀನಿ ನೋಡ್ರಿ. ನಾನು ಇನ್ನ ರೆಡ್ ಚಿಲ್ಲಿ ಕೂಡ ಹಾಕೊಳತ್ತೀನ್ರಿ. ಅದಕ್ಕಂತೇಳಿ ಹಸಿಮೆಣಸಿನಕಾಯಿ ಒಂದ್ 2 ಹಸಿಮೆಣಸಿನಕಾಯಿ ಕರೆಕ್ಟ್ ಆಗ್ತೈತಿ ನೋಡ್ರಿ. ಅದೇ ರೀತಿ ಒಂದ್ ½ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳತ್ತೀನ್ರಿ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಅದೇ ರೀತಿ ಒಂದ್ ½ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಒಂದ್ ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೊಂಡಿನ್ರಿ. ಅದೇ ರೀತಿ ಸಣ್ಣದಾಗೆ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಮೊದಲ ಯಾವುದೇ ಕಾರಣಕ್ಕೂ ನೀರ್ ಹಾಕಕ್ ಹೋಗ್ಬೇಡ್ರಿ. ಫಸ್ಟ್ ಅದ್ರ ಈ ರೀತಿ ಕಲ್ಸ್ಕೊಬೇಕ್ರಿ. ಯಾಕಂದ್ರ ಅವಲಕ್ಕಿ ಒಳಗ್ನು ನೀರ್ ಇರ್ತಾವಲ್ರಿ, ಅದಕ್ಕಂತೇಳಿ ನೀರ್ ಹಾಕೊಳಕ್ ಹೋಗ್ಬೇಡ್ರಿ. ಮೊದಲು ಈ ರೀತಿ ಕಲ್ಸ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರ್ ಹಾಕೊಂಡು ನಾವು ಇದು ಮಾಡ್ತೇವಲ್ರಿ ಉಳ್ಳಾಗಡ್ಡಿ ಬಜ್ಜಿ, ಆ ರೀತಿಯಾಗಿ ಇದನ್ನ ರೆಡಿ ಮಾಡ್ಕೋಬೇಕಾಗತ್ ನೋಡ್ರಿ. ಸ್ವಲ್ಪ ಗಟ್ಟಿಯಾಗಿರ್ಬೇಕ್ರಿ. ಇದನ್ನ ಜಾಸ್ತಿ ತೆಳು ಮಾಡ್ಬಾರ್ದ್ರಿ. ಈ ರೀತಿ ಕಲ್ಸ್ಕೊಂಡು ಇದನ್ನ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಜಾಸ್ತಿ ಗಟ್ಟಿನೇ ಕಲ್ಸ್ಕೋರಿ. ಯಾಕಂದ್ರ ನಾವು ಎಣ್ಣೆ ಒಳಗ್ ಬಿಡೋಣ ಕ್ರಿಸ್ಪಿನೆಸ್ ಅನ್ನೋದು ಜಾಸ್ತಿ ಬರ್ತೈತ್ರಿ. ನೋಡ್ರಿ, ಈ ರೀತಿಯಾಗಿ ಕಲ್ಸ್ಕೋಬೇಕ್ರಿ. ಜಾಸ್ತಿ ತೆಳು ಇಲ್ರಿ, ಜಾಸ್ತಿ ಗಟ್ಟಿ ಕೂಡ ಇಲ್ರಿ. ಇವಾಗ ಏನ್ ಮಾಡೋಮ್ರಿ, ಸ್ವಲ್ಪ ಕೈ ಒಳಗ ಹಿಟ್ಟು ತಗೊಂಡು ಇದನ್ನ ಇದು ಬಜಿ ತರ ಅಥವಾ ಬೋಂಡಾ ತರ ಸೇಪ್ ಕೊಟ್ಕೋಬಹುದು ನೋಡ್ರಿ. ನಾನು ಇಲ್ಲಿ ರೌಂಡ್ ಶೇಪ್ ದಾಗ ಕೊಡಾತೀನಿ ನೋಡ್ರಿ. ಇದು ಅವಲಕ್ಕಿ ಬೋಂಡಾ ಈ ರೀತಿ ಕೂಡ ಮಾಡ್ಕೋಬಹುದ್ರಿ. ಇಲ್ಲ ಅಂದ್ರೆ ನೀವು ಸ್ವಲ್ಪ ತೆಳು ಮಾಡಿ ಬಜ್ಜಿ ಟೈಪ್ ಕೂಡ ಮಾಡ್ಕೋಬಹುದ್ರಿ. ಆದ್ರ ನಾನು ಇಲ್ಲಿ ಈ ರೀತಿ ಮಾಡತ್ತೀನಿ ನೋಡ್ರಿ. ಯಾಕಂದ್ರ ಕ್ರಿಸ್ಪಿನೆಸ್ ಜಾಸ್ತಿ ಬರ್ತೈತ್ರಿ ಈ ರೀತಿ ಮಾಡೋದ್ರಿಂದ. ಅದೇ ರೀತಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೇಪ್ ದಾಗ ಇದನ್ನ ಮಾಡ್ಕೋಬಹುದ್ರಿ. ನಾನಿಲ್ಲಿ ಈ ರೀತಿ ಸೇಪ್ ಕೊಟ್ಟಿನ್ರಿ ಇದಕ್ಕ. ಇವಾಗ ಎಣ್ಣೆ ಕೂಡ ಕಾಯಿಸಿಟ್ಕೊಂಡಿನ್ರಿ. ಬಿಸಿ ಬಿಸಿ ಎಣ್ಣೆ ಒಳಗ ಇವಕ್ಕನ್ನ ಅವಲಕ್ಕಿ ಪಕೋಡನ ಕರಿಯಮಂತ್ರಿ. ನೋಡ್ರಿ, ಎಣ್ಣೆ ಮೀಡಿಯಂ ಬಿಸಿ ಐತ್ರಿ, ಜಾಸ್ತಿ ಬಿಸಿ ಇಲ್ರಿ. ನೋಡ್ತಾ ಇರ್ಬೋದ್ರಿ, ನಾವು ಜಾಸ್ತಿ ಬಿಸಿ ಬಿಸಿ ಎಣ್ಣೆ ಒಳಗ್ ಹಾಕಿದ್ರಂದ್ರ ಕಲರ್ ಜಲ್ದಿ ಚೇಂಜ್ ಆಗುತ್ರಿ. ಒಳಗೆಲ್ಲಾ ಹಸಿ ಹಸಿ ಮತ್ತ ಹಿಟ್ಟಿಟ್ಟು ಹಂಗೆ ಇರ್ತೈತ್ರಿ. ಅದಕ್ಕಂತ ಹೇಳಿ ನಾವ್ ಯಾವಾಗ್ಲೂ ಡೀಪ್ ಫ್ರೈ ಮಾಡತ್ನಾಗ ಗ್ಯಾಸ್ ಅನ್ನೋದು ಲೋ ಫ್ಲೇಮ್ ದಾಗ ಇಟ್ಕೊಂಡೆ ಮಾಡ್ಬೇಕ್ರಿ. ಅಂದ್ರ ಒಳಗಿತನ ಎಲ್ಲಾ ಚಂದಗೆ ಫ್ರೈ ಆಗಿ ಕ್ರಿಸ್ಪಿನೆಸ್ ಜಾಸ್ತಿ ಬರ್ತೈತ್ರಿ. ಇದನ್ನ ಒಂದ್ 2 ರಿಂದ 3 ನಿಮಿಷ ಕಂಟಿನ್ಯೂ ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ. ಲೋ ಟು ಮೀಡಿಯಂ ಇಟ್ಕೊಂಡು ಜಸ್ಟ್ ಕಲರ್ ಚೇಂಜ್ ಆಗುತ್ತನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಮಕ್ಕಳು ಸ್ಕೂಲ್ ನಿಂತ್ರ ಬಂದ ತಕ್ಷಣ ಏನಾದ್ರು ಸ್ನಾಕ್ಸ್ ಕೇಳಿದ್ರಂದ್ರ ಇನ್ಸ್ಟೆಂಟ್ ಆಗಿ ಒಂದ್ ಕಪ್ ಅವಲಕ್ಕಿ, ಒಂದ್ 2 ಈರುಳ್ಳಿ ಇದ್ರೆ ಈ ರೀತಿ ಮಾಡ್ಬೋದು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಕ್ರಿಸ್ಪಿಯಾಗಿ ಅವಲಕ್ಕಿ ಪಕೋಡ ರೆಡಿ ಆದು ಅಂತೇಳಿ. ಜಸ್ಟ್ 5 ನಿಮಿಷ ಸಾಕು ನೋಡ್ರಿ. ಈ ರೀತಿಯಾಗಿ ಅವಲಕ್ಕಿ ಪಕೋಡ ನೀವು ಮಕ್ಕಳಿಗೆ ಸ್ಕೂಲ್ ದಿಂತ್ರ ಬರಾನು ಕೊಡ್ಬೋದ್ರಿ, ಈವ್ನಿಂಗ್ ಸ್ನಾಕ್ಸ್ ಆಗಿ ಕೊಡ್ಬೋದ್ರಿ. ಅಥವಾ ನಮ್ಗೆ ಏನ್ರ ಬಾಯಿ ರುಚಿ ಕೆಟ್ಟಿದ್ರಂದ್ರ ಈ ರೀತಿ ಮಾಡ್ಕೊಂಡ್ ಕೂಡ ತಿನ್ಬೋದ್ ನೋಡ್ರಿ. ಇದನ್ನ ಸಾಸ್ ಜೊತೆ ಆದ್ರೂ ಸರ್ವ್ ಮಾಡ್ಕೋಬಹುದ್ರಿ, ಅಥವಾ ಗ್ರೀನ್ ಚಟ್ನಿ ಕೂಡ ಆದ್ರೂ ಸರ್ವ್ ಮಾಡ್ಕೋಬಹುದು ನೋಡ್ರಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ಈಸಿ ರೆಸಿಪಿ ನಿಮಗ್ ಬೇಕಾಗಿತ್ತಂದ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ತರ್ತೀನಿ. ಅಲ್ಲಿವರೆಗೂ ಬಾಯ್.